ಅಂಗೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. शांति, समता और समृद्धता की प्रेरणा देती है। आधुनिक ज्ञान को मूल्यों के साथ जोड़कर एक ऐसी शिक्षा प्रणाली विकसित करने की महती आवश्यकता है जो धर्म संस्कृति को संरक्षण, राष्ट्र की एकता अखंडता को बनाए रखने तथा समाज में समता और समृद्धता को बनाए रखने और दुनिया को एक नई दिशा देने में सहायक होने के साथ साथ पूरी मानवता का भला भी करें। नई राष्ट्रीय शिक्षा नीति इस दिशा में महत्वपूर्ण कदम है। भारत आज अमृतकाल के दौर से गुजर रहा है। यह वह कालखंड है जिसमें भारत को विकसित राष्ट्र बनाने का संकल्प लिया गया है। इस महान लक्ष्य की पूर्ति में सबसे बड़ी भूमिका युवा शक्ति की है। मैं आपसे अनुरोध करता हूं कि आप इस पर अमल करने का प्रयास करें। ತಮ್ಮ ಒಂದು ಏಳಿಗೆಗಾಗಿ ಎದುರಿಸಬೇಕು, ಸವಾಲುಗಳನ್ನು ಸ್ವೀಕಾರ ಮಾಡಬೇಕು. ಯಾವುದೇ ಇವತ್ತು ಅವಕಾಶಗಳು ನಿಮ್ಮ ಮನೆ ಮಗಳಿಗೆ ಬರೋದಿಲ್ಲ. ಆ ಅವಕಾಶಗಳನ್ನು ಹುಡುಕಿ ನಾವು ಹೋಗ್ತಕ್ಕಂಥದ್ದು ಆಗಬೇಕಾಗುತ್ತೆ. ನಮಗೆ ಪ್ರಾರಂಭದಲ್ಲಿ ಸೋಲು ಕಾಣಬಹುದು, ಆದರೆ ಆ ಸೋಲು ಮುಂದಿನ ನಮ್ಮ ಯಶಸ್ಸಿಗೆ ಸಹಕಾರಿ ಆಗ್ತದೆ. ಆತ್ಮವಿಶ್ವಾಸದಿಂದ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆ, ನಮ್ಮಲ್ಲಿರ್ತಕ್ಕಂಥ ಒಂದು ಬುದ್ಧಿವಂತಿಕೆ ಏನು ಇವತ್ತು ಈ ವಿಶ್ವವಿದ್ಯಾಲಯ ಏನು ಇವತ್ತು ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾಲಯ ಇವತ್ತು ತಮಗೆ ಒದಗಿಸ್ಕೊಟ್ಟಿದೆ, ಅದರ ಎಲ್ಲವನ್ನ ತಾವು ಉಪಯೋಗಿಸಿಕೊಂಡು ತಮ್ಮ ಭವಿಷ್ಯತ್ತನ್ನು ರೂಪಿಸ್ಕೊಳ್ಬೇಕು. Face a world that you are likely to, but an idea will not be heard, a grant will be declined to you sometimes, and a product also may fail. A plan will meet reality, and sometimes it will reality of crash. Remember that failure is not a final grade, it's information. Use it to iterate your craft and strengthen your character and build your inner resilience throughout to build your external resume. ಸಿಗುತ್ತೆ ಅಂತ ಯಾವುದೋ ಆಸೆ ಇರಲಿಲ್ಲ, ಎಕ್ಸ್ಪೆಕ್ಟೇಷನ್ನು ಇರಲಿಲ್ಲ. ಬಟ್ ಬಂದಿರತಕ್ಕಂಥದ್ದು ಒಂದು ಖುಷಿ ವಿಚಾರ. ಇನ್ನೊಂದು ವಿಶೇಷವಾಗಿ ಖುಷಿ ವಿಚಾರ ಏನಂದರೆ, ನಾನು ಆ ಒಂದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಪ್ರದೇಶದವನಾಗಿ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ನನಗೆ ವಿಶೇಷವಾಗಿ ಹೆಮ್ಮೆಯ ಸಂಗತಿ. ಸೀಟ್ ತಗೊಂಡು ಅಲ್ಲಿರುವಂಥ ಫ್ಯಾಕಲ್ಟೀಸ್ಗಳ ಮೋಟಿವೇಶನ್ ಗೈಡೆನ್ಸ್ ತಗೊಂಡು ಇವತ್ತು ನನಗೆ 7 ಗೋಲ್ಡ್ ಮೆಡಲ್ಸ್ ಬಂದಿದೆ. 7 ಗೋಲ್ಡ್ ಮೆಡಲ್ಸ್ ತಗೊಳ್ಳೋದಕ್ಕೆ ನಾನು ಎಷ್ಟು ಎಫರ್ಟ್ಸ್ ಹಾಕಿದ್ದೀನಿ, ಅಷ್ಟೇ ಮೋಟಿವೇಶನ್, ಸಪೋರ್ಟ್, ಗೈಡೆನ್ಸ್ ನನಗೆ ಟೀಚಿಂಗ್ ಸ್ಟಾಫ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಇಬ್ಬರು ಕೂಡ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗಿಂತ ಹೈಯೆಸ್ಟ್ ನಂಬರ್ ಆಫ್ ಗೋಲ್ಡ್ ಮೆಡಲ್ಸ್ ಬಂದಿದೆ ಅಂತ ತಿಳಿದು ಬಂತು. ನಂದು ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಹಾರ್ಡ್ ವರ್ಕ್ ಅಂದರೆ ಪ್ರಯತ್ನ ಮಾಡಿದ್ದು ಫಲ ಕೊಟ್ಟಿದೆ ಅಂತ ಖುಷಿ ಆಗ್ತಿದೆ. ಈ ವರ್ಷ 60% ಮಹಿಳೆಯರು ಏನು ಮಾಡಿದ್ದಾರೆ, ಈ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ನಿಜವಾಗ್ಲೂ ನಾನು ಈ ವರ್ಷ ಈ ಪದವಿಯನ್ನು, ಡಾಕ್ಟರೇಟ್ ಪದವಿಯನ್ನು ತಗೊಳ್ತಿರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಸಾಧನೆ ಮಾಡುವಲ್ಲಿ ಕಾಲಿಟ್ಟರೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಕೂಡ. ಹಾಗೆ ಇವತ್ತು ತುಂಬ ಜನ ಯಂಗ್ಸ್ಟರ್ಸ್ಗಳಿಗೆ ನಾವು ಕೂಡ ಪ್ರೇರಣೆ ಆಗ್ಬೋದೇನೋ ಸಣ್ಣ ಮಟ್ಟದಲ್ಲಿ ಅಂತ ನಮಗನ್ಸಿದೆ.